ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ಅವಭೃತ ಸ್ನಾನ, ಭಗಂಡೇಶ್ವರ ದೇವಸ್ಥಾನದಲ್ಲಿ ವಸಂತೋತ್ಸವದೊಂದಿಗೆ ತಾವೂರು ಮಹಿಷಾಸುರ ಮರ್ದಿನಿ ದೇವಿಯ ವಾರ್ಷಿಕ ಉತ್ಸವ ಅದ್ದೂರಿಯಾಗಿ ನೆರವೇರಿತು. 8 ದಿನಗಳ ಕಾಲ ನಡೆದ ಉತ್ಸವದಲ್ಲಿ ಹಂದಿ ಬೆಳಕು, ಮನೆಯಿಂದ ಭಂಡಾರ ತರುವುದು, ದೇವಿ ಬಲಿ ಉತ್ಸವ, ದೇವರ ದರ್ಶನ, ನೃತ್ಯ ಬಲಿ, ವಸಂತೋತ್ಸವ ಸೇರಿದಂತೆ ವಿವಿಧ ಪೂಜಾ ಕಾರ್ಯಗಳು ನಡೆದವು. ಸಾವಿರಾರು ವರ್ಷಗಳ ಹಿಂದೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ ರೈತಾಪಿ ಕುಟುಂಬಕ್ಕೆ ಬೆಳಕಿನ ಆಕಾರದ ಶಕ್ತಿಯೊಂದು ಗೋಚರಿಸಿದೆ. ಆ ಬೆಳಕನ್ನು ಹಿಂಬಾಲಿಸಿ ಹೋದಾಗ ಮಣ್ಣಿನಲ್ಲಿ ಹುದುಗಿ ಹೋಗಿದ್ದ ದೇವಿಯ ಮೂರ್ತಿ ಕಾಣಿಸುತ್ತದೆ. ವಿಶೇಷವಾಗಿ ವಿಗ್ರಹದ ಪಾದದ ಅಡಿಯಲ್ಲಿ ಮಹಿಷಾಸುರ ಸಂಹಾರದ ದೃಶ್ಯವು ಅಡಗಿರುತ್ತದೆ. ಹೀಗಾಗಿ ಈ ವಿಗ್ರಹಕ್ಕೆ ಮಹಿಷಾಸುರ ಮರ್ದಿನಿ ಎಂಬ ಹೆಸರನ್ನು ನೀಡಿ ವಿಗ್ರಹ ಸಿಕ್ಕಿದ ಸ್ಥಳದಲ್ಲಿ 4 ಮರದ ಕಂಬಗಳನ್ನು ನೆಟ್ಟು ಸೊಪ್ಪಿನ ಚಪ್ಪರ ಹಾಕಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಹೀಗೆ ಈ ಸ್ಥಳದಲ್ಲಿ ದೇವಿಯ ಪೂಜೆ ಮುಂದುವರೆದು ಹುಲ್ಲು ಹಾಸಿನ ಗರ್ಭಗುಡಿ ನಿರ್ಮಾಣವಾಗುತ್ತದೆ. ತದನಂತರದಲ್ಲಿ ಈ ಭಾಗದ ಸಮಾಂತನಾಗಿದ್ದ ಕರ್ಣಬಾಹು ಎಂಬವನು ಮಣ್ಣಿನ ಗೋಡೆಗಳಿಂದ ದೇವಸ್ಥಾನಗಳನ್ನು ನಿರ್ಮಿಸಿದ ಎನ್ನಲಾಗುತ್ತದೆ. ಕ್ಷೇತ್ರದಲ್ಲಿ ಭಗಂಡೇಶ್ವರ ಮತ್ತು ಕಾವೇರಿ ಮಾತೆಯ ಆರಾಧನೆ ಇದ್ದರೂ ಮಣ್ಣಿನಲ್ಲಿ ಉದ್ಭವಿಸಿದ ಆ ದೇವಿಯ ಮೂರ್ತಿಯನ್ನೇ ಗ್ರಾಮದೇವತೆಯಾಗಿ ಪೂಜಿಸಲಾಗ್ತಿದೆ. 12 ಮನೆತನಗಳಾದ ಆಮೆ, ಬಾರಿಕೆ, ಕೂಡಕಂಡಿ, ಹೊಸಗದ್ದೆ, ಕುದುಕುಳಿ, ಕುರುಂಜಿ, ಚೆದುಕಾರು, ಕೋಳಿಬೈಲು, ಕಾವೇರಿ ಮನೆ, ಅಯ್ಯಣ್ಣೀರ, ಗೌಡುಧಾರೆ ಕುಟುಂಬಗಳು ಹಬ್ಬವನ್ನು ನಡೆಸಿಕೊಟ್ಟರು. ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್, ಗುಜರಾತ್ ರಾಜ್ಯಸಭಾ ಸದಸ್ಯ ಕೇಸರಿ ದೇವ್ ಸಿಂಗ್ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಕೋಳಿಬೈಲು ವೆಂಕಟೇಶ್, ಉಪಾಧ್ಯಕ್ಷ ಅಯ್ಯಣ್ಣೀರ ದಿನೇಶ್, ಕಾರ್ಯದರ್ಶಿ ಬಾರಿಕೆ ತೀರ್ಥಕುಮಾರ್, ತಕ್ಕ ಮುಖ್ಯಸ್ಥ ಕುರುಂಜಿ ದೇವಯ್ಯ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಕುದುಕುಳಿ ಅಶ್ವಥ್ ಮತ್ತಿತರರು ಇದ್ದರು. ಇವತ್ತು ತಮ್ಮ ದೇವಸ್ಥಾನದ ಎಲ್ಲ ಸಮಿತಿಯವರು ಬಹಳ ಪರಿಶ್ರಮ ಮಾಡಿ ಬರೀ ಒಂದು ಹಣದ ಒಂದು ಸಂಗ್ರಹಿಸುವಂತ ಕೆಲಸ ಅಲ್ಲ, ಅದು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಿ ಒಂದು ಒಳ್ಳೆ ದೇವಸ್ಥಾನವನ್ನು ನಿರ್ಮಾಣ ಮಾಡೋದ್ರಲ್ಲಿ ಬಹಳ ಪರಿಶ್ರಮ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ನಿರ್ದಿಷ್ಟವಾಗಿ ನಮ್ಮ ಏನು ಸಮಿತಿ ಇದೆ ಈ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸುವ ಕೆಲಸದಲ್ಲಿ ಮತ್ತೆ ನಂತರ ಅದನ್ನ ಒಂದು ಏನು ಇಷ್ಟು ಮಟ್ಟಕ್ಕೆ ನಿರ್ಮಾಣ ಮಾಡೋದಕ್ಕೆ ಏನು ಪರಿಶ್ರಮ ಮಾಡಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ, ಒಳ್ಳೆ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಏನು ಭಕ್ತಾದಿಗಳಿಗೂ ಕೂಡ ಒಂದು ಕಾಳಜಿ ವಹಿಸಿ ನೀವು ಬಹಳ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ. ಯಾಕೆಂದ್ರೆ ನಮ್ಮೆಲ್ಲ ದೇವಸ್ಥಾನ ನೋಡ್ತಾ ಇರ್ತೇವೆ, ಉತ್ಸವ ಎಲ್ಲ ಮಾಡುವಾಗ ಅವ್ರು ಏನು ಬಿಸಿಲಲ್ಲಿ ನಿಂತಿರ್ತಾರೆ. ಇವತ್ತು ನಾವು ನಮ್ಮೆಲ್ಲರಿಗೂ ಕೂಡ ಈ ನೆರಳಲ್ಲಿ ನಿಂತು ಉತ್ಸವ ಎಲ್ಲ ನೋಡೋದಕ್ಕೆ ಇವತ್ತು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಭಕ್ತಾದಿಗಳಿಗೂ ಕೂಡ ಅನುಕೂಲ, ಧರ್ಮದ ರಕ್ಷಣೆ ದೃಷ್ಟಿಯಲ್ಲೂ ಕೂಡ ಇವತ್ತು ಒಂದು ಒಳ್ಳೆಯ ಮೂಲ ಸೌಕರ್ಯ, ಒಳ್ಳೆಯ ಒಂದು ದೇವಸ್ಥಾನವನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕಾಗಿ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಕೊಡಗಿನ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಸದಾ ನಿಮ್ಮ ಜೊತೆಗಿದ್ದಾರೆ. ಇವತ್ತು ಹಿಂದೆ ದಿನದಲ್ಲಿ ನಾವು ನೋಡಿದರೆ ಎಲ್ಲ ಬೆಳವಣಿಗೆಗಳು ಅದು ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆ ಕಲಿಯುವಂಥ ಸಮಯ. ಯಾಕೆಂದರೆ ರಾಜಕೀಯ ಅಲ್ಲ, ಧರ್ಮದ ಬೆಳೆಯುವಿಕೆಗಾಗಿ, ಧರ್ಮದ ಒಂದು ರಕ್ಷಣೆಗಾಗಿ ಇವತ್ತು ಕರ್ನಾಟಕ ಮುಂದುವರಿಬೇಕಾಗಿದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಹೋರಾಟ ನಮ್ಮ ಜೊತೆಗಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ